ನಮಸ್ಕಾರ ಎಲ್ಲರಿಗೂ. ಮಗು ಹುಟ್ಟಿದ ಮೇಲೆ ಸಾಕಷ್ಟು ಸಂಸ್ಕಾರಗಳನ್ನು ಕೊಡ್ತೀವಿ. ಅದರಲ್ಲಿ ಜಾತಕರ್ಮ, ನಾಮಕರಣ, ಕರ್ಣವೇದ ಸಂಸ್ಕಾರ ಇದೆಲ್ಲ ಆದಮೇಲೆ ಮುಖ್ಯವಾಗಿ ಕೊಡುವಂಥ ಸಂಸ್ಕಾರ ಅಂದರೆ ಅದು ಅನ್ನಪ್ರಾಶನ. ಅನ್ನಪ್ರಾಶನ ಸಂಸ್ಕಾರ ಅಂದ್ರೆ ಮಗುವಿನ ಪುಷ್ಟಿಗೋಸ್ಕರ ಮಾಡುವಂಥ ಸಂಸ್ಕಾರನೇ ಅನ್ನಪ್ರಾಶನದ ಸಂಸ್ಕಾರ. ಮಗು ಹುಟ್ಟಿದ ಮ್ಯಾಲಿಂದ ಹಿಡ್ಕೊಂಡು 6 ತಿಂಗಳು ಆಗೋವರೆಗೂ ಮಗುವಿಗೆ ತಾಯಿ ಹಾಲನ್ನು ಬಿಟ್ಟರೆ ಬೇರೆ ಏನೂ ಕೊಟ್ಟಿರೋದಿಲ್ಲ. ಆದ್ರೆ ಕೂಸಿಗೆ 6 ತಿಂಗಳು ತುಂಬಿದ ಮೇಲೆ ಘನ ಪದಾರ್ಥಗಳನ್ನು ಅಂದ್ರೆ ಸಾಲಿಡ್ ಫುಡ್ನ ಕೊಡಬೇಕು ಅಂತ ಡಾಕ್ಟರ್ಸು ಹೇಳ್ತಾರೆ. ಅದೇ ಥರ ನಮ್ಮ ಶಾಸ್ತ್ರದೊಳಗೂ ಮಗುವಿಗೆ 6 ತಿಂಗಳು ತುಂಬಿತು ಅಂದ್ಕೂಳೆನ ಅನ್ನಪ್ರಾಶನದ ಸಂಸ್ಕಾರವನ್ನು ತಪ್ಪದೆ ಮಾಡ್ತಾರೆ. ಮಗುವಿಗೆ 6 ತಿಂಗಳು ಆದ ಕೂಡಲೇ 6 ತಿಂಗಳ ಕೊನೆಗೆ ಸಣ್ಣ ಸಣ್ಣ ಹಲ್ಲುಗಳು ಬರಲಿಕ್ಕೆ ಶುರುವಾಗ್ತವೆ. ನಮ್ಮ ಕಡೆ ಅಂದ್ರೆ ಉತ್ತರ ಕರ್ನಾಟಕದ ಕಡೆ ಒಂದು ಪದ್ಧತಿ ಅದ. ಅದೇನಂದ್ರೆ ಕೂಸಿಗೆ ಹಲ್ಲುಗಳಂತೂ 6 ತಿಂಗಳು ಆದಮೇಲೆ ಸಣ್ಣ ಸಣ್ಣದಾಗಿ ಮೂಡ್ತಿರ್ತವೆ. ಆ ಹಲ್ಲುಗಳು ಮೇಲೆ ಫಸ್ಟ್ ಬಂತು ಅಂದ್ರೆ ಸೋದರ ಮಾವ ಆದವರು ಒಂದು ಸಣ್ಣ ಬೆಳ್ಳಿ ಬಟ್ಲನ್ನ ತಂದು ಆ ಹಲ್ಲಿಗೆ ಮುಟ್ಟಿಸಿ ಆ ಕೂಸಿಗೆ ಕೊಡ್ತಾರೆ. ಆದರೆ ಕೆಳಗೆ ಬಂದ್ರೆ ಏನೂ ಮಾಡೋದಿಲ್ಲ. ನಮ್ಮ ಮಗಳಿಗೆ ಕೆಳಗೆ ಫಸ್ಟ್ ಹಲ್ಲು ಬಂತು, ಹಾಗಾಗಿ ಬೆಳ್ಳಿ ಬಟ್ಲ ಮಿಸ್ ಆಯಿತು. 6 ತಿಂಗಳದಿಂದ ಹಿಡ್ಕೊಂಡು ಮಗು ಒಂದೂವರೆ ವರ್ಷ ಆಗೋದ್ರೊಳಗನ ಆಲ್ಮೋಸ್ಟ್ ಎಲ್ಲ ಹಲ್ಲುಗಳು ಬಂದ್ಬಿಟ್ಟಿರ್ತಾವೆ. ಹಾಗಾಗಿ ಮಗುವಿಗೆ ತಿನ್ನಿಸುವಂಥ ಆಹಾರ ನಾವೇನು ತಿನ್ನಿಸ್ತೀವಿ ಮಗು ಅದನ್ನು ಜಗಿದು ತಿಂತದೆ. ಹಾಗಾಗಿ ಈ ಒಂದು ಪುಷ್ಟಿ ಕೊಡುವಂಥ ಈ ಸಂಸ್ಕಾರಕ್ಕೆ ಒಂದು ಶುಭ ಮುಹೂರ್ತ ನೋಡಿ ಈ ಅನ್ನಪ್ರಾಶನದ ಸಂಸ್ಕಾರವನ್ನು ಇಟ್ಕೋತಾರೆ. ಕೂಸು 6 ತಿಂಗಳಾಗೋ ತನಕ ತಾಯಿ ಹಾಲು ಸಫಿಷಿಯೆಂಟ್ ಆಗಿರ್ತದೆ. ಆದರೆ 6 ತಿಂಗಳದ ಮೇಲೆ ಇನ್ನೂ ಹೆಚ್ಚಿನ ಬೆಳವಣಿಗೆಗೆ ಮ್ಯಾಲಿನ ಆಹಾರ ಹಾಕಬೇಕು. ನಾವು ಯಾವುದಾದ್ರೂ ಒಂದು ಹೊಸ ಕಾರ್ಯವನ್ನು ಮಾಡಬೇಕಾದ್ರೆ ಅದು ಕುಲದೇವರನ್ನ ನೆನೆಸಿ ಆಮೇಲೆ ಮಾಡ್ತೀವಿ. ಹಾಗಾಗಿನೇ ಈ ಒಂದು ಅನ್ನಪ್ರಾಶನದ ಸಂಸ್ಕಾರವನ್ನು ಮಾಡಬೇಕಂದ್ರೂ ನನಗೊಂದು ಆಸೆ ಇತ್ತು. ಅದೇನಂದ್ರೆ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರದೊಳಗೆ ಈ ಒಂದು ಅನ್ನಪ್ರಾಶನದ ಸಂಸ್ಕಾರವನ್ನು ಮಾಡಬೇಕು ಅಂಥೇಳಿ ಇತ್ತು. ಹಾಗಾಗಿನೇ ಮಗಳ ಅನ್ನಪ್ರಾಶನದ ಸಂಸ್ಕಾರವನ್ನು ತಿರುಕೊಯ್ಲೂರಿನ ಶ್ರೀ ರಘುತ್ತಮರ ಸನ್ನಿಧಾನದೊಳಗೆ ಮಾಡಬೇಕು ಅಂಥೇಳಿ ಡಿಸೈಡ್ ಮಾಡಿದ್ವಿ. ಯಾಕಂದ್ರೆ ದೊಡ್ಡ ಕ್ಷೇತ್ರ, ಆಮೇಲೆ ದೇವರಿಗೆ ಗುರುಗಳಿಗೆ ನೈವೇದ್ಯ ಆಗಿರುವಂಥ ಹಸ್ತೋದಕವನ್ನು ಮೊದಲೇ ಬಾರಿ ಮಗಳಿಗೆ ತಿನ್ನಿಸೋದಂದ್ರೆ ಅದು ಒಂಥರ ಪುಣ್ಯದ ಕೆಲಸ. ಹಾಗಾಗಿನೇ ನಿರ್ಧಾರ ಮಾಡಿದ್ವಿ. ನಾವು ಮೊದಲೇ ಮಠದೊಳಗೆ ಅಂದರೆ ತಿರುಕೊಯ್ಲೂರು ಮಠದೊಳಗೆ ಇನ್ಫಾರ್ಮ್ ಮಾಡಿದ್ವಿ, ಈ ಥರ ಮಗಳ ಒಂದು ಅನ್ನಪ್ರಾಶನದ ಸಂಸ್ಕಾರವನ್ನು ಅಲ್ಲಿ ಮಾಡ್ತೀವಿ ಅಂತೇಳಿ. ಹಾಗಾಗಿ ಅವರು ಅದಕ್ಕೇನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದರು. ಅನ್ನಪ್ರಾಶನದ ಸಂಸ್ಕಾರವನ್ನು ಸಹ ಉಳಿದ ಸಂಸ್ಕಾರದ ಥರನೇ ಕುಲದೇವರ ಪ್ರಾರ್ಥನೆ, ಪುಣ್ಯವಾಚನೆ, ನಾಂದಿ ಇಟ್ಟು ಗುರು ಹಿರಿಯರ ಆಶೀರ್ವಾದವನ್ನು ತಗೊಂಡು ಮಗುವಿಗೆ ತಂದೆಯಾದವರು ಫಸ್ಟ್ ಈ ಸಂಸ್ಕಾರವನ್ನು ಮಾಡಿಸ್ತಾರೆ. ಮಗು ಹುಟ್ಟಿದ ಮೇಲೆ ಫಸ್ಟ್ ತಾಯಿ ಹಾಲು ಕುಡಿಸಿದ್ರೆ ಆ ಘನ ಪದಾರ್ಥ ತಿನ್ನಿಸ್ಬೇಕಾದ್ರೆ ತಂದಿನೇ ಮಾಡ್ತಾರೆ. ಇನ್ನು ಕೂಸಿಗೆ ಮೊದಲೇ ಸಲ ಅನ್ನಪ್ರಾಶನ ಮಾಡಿಸ್ಬೇಕಾದ್ರೆ ಸಾಮಾನ್ಯವಾಗಿ ಬೆಳ್ಳಿ ತಟ್ಟಿ ಒಳಗೆ ಮಾಡಿಸಿರ್ತಾರೆ. ಹಾಗಾಗಿ ಈ ಬೆಳ್ಳಿ ತಟ್ಟಿಯನ್ನು ತವ್ರ ಮನೆಯಿಂದನೇ ಕೊಡುವಂಥ ಪದ್ಧತಿ. ನನ್ನ ತವ್ರ ಮನೆ ಒಳಗೆ ಶಾಂಭವಿಗಂತಾನೆ ಒಂದು ಸಣ್ಣ ಬೆಳ್ಳಿ ತಟ್ಟಿ, ಆಮೇಲೆ ಕುಡಿಲಿಕ್ಕೆ ನೀರು ಕುಡಿಲಿಕ್ಕೆ ಒಂದು ಸಣ್ಣ ಗ್ಲಾಸು, ಆಮೇಲೆ ಒಂದು ಸಣ್ಣ ಬಟ್ಲನ್ನ ಕೊಟ್ಟಿದ್ರು. ಈ ಅನ್ನಪ್ರಾಶನದ ಸಂಸ್ಕಾರವನ್ನು ಸಾಮಾನ್ಯವಾಗಿ ತವ್ರ ಮನೆ ಒಳಗನ ಮಾಡ್ತಾರೆ. ಹಾಗಾಗಿ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಈ ಅನ್ನಪ್ರಾಶನದ ಸಂಸ್ಕಾರವನ್ನು ತಿರುಕೊಯ್ಲೂರೊಳಗೆ ಮಾಡಬೇಕು ಅಂಥೇಳಿ ಗಂಡ ಹೆಂಡತಿ ಅಂದ್ಕೊಂಡಿದ್ವಿ. ಅದ್ರ ಪ್ರಕಾರನ ತವ್ರ ಮನೆಗೂ ಹೇಳಿದ್ವಿ. ಆಮೇಲೆ ಎಲ್ಲರೂ ಒಪ್ಕೊಂಡು ಸರಿ ಆಯಿತು, ದೊಡ್ಡ ಕ್ಷೇತ್ರ ಅಲ್ಲೇ ಮಾಡೋಣ ಅಂಥೇಳಿ ಎಲ್ಲರೂ ಡಿಸೈಡ್ ಮಾಡಿ ಹೋದ್ವಿ. ತಿರುಕೊಯ್ಲೂರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ತಿರುವಣ್ಣಾಮಲೈ ಬರ್ತದೆ. ಹಾಗಾಗಿ ಫಸ್ಟ್ ತಿರುವಣ್ಣಾಮಲೈಗೆ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ತಿರುಕೊಯ್ಲೂರಿಗೆ ಹೋದ್ವಿ. ಮೊದಲೇ ಇನ್ಫಾರ್ಮ್ ಮಾಡಿದ್ವಲ್ಲ, ಹಾಗಾಗಿ ಅಲ್ಲೆಲ್ಲ ಥರದ ವ್ಯವಸ್ಥೆನೂ ಮಾಡಿದ್ರು. ತಿರುಕೊಯ್ಲೂರೊಳಗೆ ಉಳ್ಕೊಳ್ಳಿಕ್ಕೆ ರೂಮಿನ ಫೆಸಿಲಿಟಿನೂ ಅದ. ಆಮೇಲೆ ಮಧ್ಯಾಹ್ನದ ಹೊತ್ತು ಊಟನೂ ಇರ್ತದೆ. ಆಮೇಲೆ ಸಾಕಷ್ಟು ಜನ ಅಲ್ಲಿ ಹೋಗಿ ಸೇವೆನೂ ಮಾಡ್ತಾರೆ. ಅನ್ನಪ್ರಾಶನ ದಿನ ಜಲ್ದಿ ಎದ್ದು ರೆಡಿಯಾಗಿ ತಿರುಕೊಯ್ಲೂರೊಳಗೆ ಶ್ರೀ ರಘುತ್ತಮರ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿದ್ವಿ ನೋಡ್ರಿ. ಅದು ಒಂಥರ ಹೇಳಲಿಕ್ಕೆ ಬರಂಗಿಲ್ಲ. ಪ್ರದಕ್ಷಿಣೆ ಹಾಕೋತ ಹೋದ್ವಿ ಅಂದ್ರೆ ಇನ್ನೂ ಹಾಕಬೇಕು ಅಂತಲೇ ಅನಿಸ್ತದೆ. ಸುಸ್ತು ಅಂತೂ ಆಗೋದೇ ಇಲ್ಲ. ಶ್ರೀ ರಘುತ್ತಮ ತೀರ್ಥರ ವೃಂದಾವನದ ವಿಶೇಷತೆ ಏನು ಅಂತಂದ್ರೆ ಅಲ್ಲಿ ಮೇಲೆ ಯಾವುದೇ ರೀತಿಯಾದಂಥ ಛತ್ತಿಲ್ಲ.
ಓಪನ್ ಸೂರ್ಯನ ಬೆಳಕು ಡೈರೆಕ್ಟಾಗಿ ವೃಂದಾವನದ ಮ್ಯಾಲೆನ ಬೀಳ್ತದ. ಆರಾಧನೆಯನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ದಿನ ಹೂವಿನ ಅಲಂಕಾರ ಇರುವುದಿಲ್ಲ. ವೃಂದಾವನದ ಬಾಜುನ ಒಂದು ಹುಣಸೆ ಮರ ಅದ. ಆ ಮರ ಬೆಳೀತದ. ಬೆಳೆದು ಆ ವೃಂದಾವನದ ಮೇಲೆ ಆ ಗಿಡದ ಟೊಂಗಿಗಳು ಏನಾರ ಬಂದು ಅಂದ್ರೆ ಅವು ತನ್ನಷ್ಟಕ್ಕೆ ತಾನ ಸುಟ್ಟು ಮತ್ತೆ ಬಿದ್ದುಬಿಡ್ತಾವ. ಹಾಗಾಗಿ ವೃಂದಾವನದ ಮೇಲೆ ಏನೂ ಇಲ್ಲ. ಇನ್ನೊಂದು ವಿಶೇಷ ಏನಂದ್ರೆ ಶ್ರೀ ರಘುತ್ತಮರು ಮಾಧ್ವ ಪದ್ಧತಿ ಒಳಗೆ ಬರುವಂತಹ ಒಬ್ಬ ಯತಿಗಳು. ಅವರ ವೃಂದಾವನಕ್ಕೆ ಅಲ್ಲಿ ತಿರುಕೊಯ್ಲೂರೊಳಗೆ ಮುಂಜಾನೆ ಜಾತಿ ಭೇದ ಭಾವ ಇಲ್ದಿರ ಪ್ರತಿಯೊಬ್ಬರು ಬಂದು ಅಲ್ಲಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೋಗ್ತಾರೆ. ತಿರುಕೊಯ್ಲೂರೊಳಗಿರುವಂಥ ಉತ್ತರಾದಿ ಮಠ ಅಂತೂ ಭಾಳ ಪ್ರಶಾಂತವಾಗ್ಯದ. ನದಿ ದಂಡಿ ಮೇಲೆ ಯಾವುದೇ ರೀತಿಯಾದಂಥ ಆಧುನಿಕತೆಯ ಆಡಂಬರ ಇಲ್ದಿರುವಂತಹ ಒಂದು ಪ್ರದೇಶ ನೋಡ್ರಿ. ನಾವು ನಮ್ಮ ಮಗಳ ಅನ್ನಪ್ರಾಶನದ ಸಂಸ್ಕಾರವನ್ನು ತಿರುಕೊಯ್ಲೂರೊಳಗೆ ಯಾಕೆ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿದ್ದೆ ಅಂತಂದ್ರೆ, ಪ್ರಸ್ತುತ ಉತ್ತರಾದಿ ಮಠದ ಪೀಠಾಧಿಪತಿಗಳಾದಂಥ ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿಗಳು ಅಲ್ಲೇನ ತಿರುಕೊಯ್ಲೂರು ಶ್ರೀ ರಘುತ್ತಮರ ಸನ್ನಿಧಾನದೊಳಗನ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರು. ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿಗಳ ಪ್ರವಚನ, ಅವರ ಮಂತ್ರಾಕ್ಷತೆಯಿಂದ ನಮ್ಮ ಜೀವನದೊಳಗೆ ಸಾಕಷ್ಟು ಬದಲಾವಣೆಗಳಾಯಿತು. ಹಾಗಾಗಿ ಅದೇ ಸ್ಥಳದೊಳಗೆ ಮಾಡಬೇಕು ಅಂಥೇಳಿ ಅಂದ್ಕೊಂಡು ಅಲ್ಲೇ ಮಾಡಿದ್ವಿ. ಮುಂಜಾನೆ ಜಲ್ದಿನ ಎಲ್ಲ ವೃಂದಾವನಕ್ಕೆ ಪೂಜಾ ಎಲ್ಲ ಮಾಡಿಬಿಡ್ತಾರೆ. ಆಮೇಲೆ ಪೂಜಾ ಎಲ್ಲ ಆದಮೇಲೆ ಆಚಾರ ನಮ್ಮನ್ನು ಕರೆದ್ರು. ಯಾರು ಅನ್ನಪ್ರಾಶನ ಮಾಡಿಸ್ಬೇಕು ಅವ್ರು ಬರ್ರಿ ಅಂಥೇಳಿ. ಅನ್ನಪ್ರಾಶನಕ್ಕಿಂತ ಮುಂಚೆಗೆ ಒಂದು ಸಣ್ಣದಾದಂಥ ಪುಣ್ಯಾವಾಚನ ಮಾಡಬೇಕಂತೆ. ಹಾಗಾಗಿ ನಮ್ಮ ಗಂಡ ಹೆಂಡ್ತಿನ ಮಗುವಿನ ಕೂಡಿಸಿ ಒಂದು ಪುಣ್ಯಾವಾಚನೆ ಮಾಡಿದರು. ಆಮೇಲೆ ಮುಖ್ಯವಾಗಿ ಅನ್ನಪ್ರಾಶನ ಯಾಕೆ ಮಾಡಬೇಕು, ಇದರಿಂದ ಏನು ಉಪಯೋಗ ಅನ್ನೋದನ್ನು ಭಾಳ ತಿಳಿಸಿ ಹೇಳಿದರು. ಯಾಕಂದ್ರೆ ಯಾರೋ ಮಾಡ್ತಾರಂತ ಹೇಳಿ ನಾವು ಮಾಡ್ಲಿಕ್ಕಾಗಂಗಿಲ್ಲ. ಅದನ್ನು ತಿಳ್ಕೊಂಡು ಅದರ ಸಂಸ್ಕಾರದ ಮಹತ್ವ ತಿಳ್ಕೊಂಡು ಮಾಡಿದ್ರೆ ಅದಕ್ಕೊಂದು ಬೆಲೆ ಇರ್ತದೆ. ಅನ್ನಪ್ರಾಶನ ಸಂಸ್ಕಾರಕ್ಕೂ ಕುಲದೇವರ ಪ್ರಾರ್ಥನೆ, ಪುಣ್ಯವಾಚನೆ, ನಾಂದಿ ಇಟ್ಟು ಗುರು ಹಿರಿಯರ ಆಶೀರ್ವಾದ ಅಂದ್ರೆ ಮುಖ್ಯವಾಗಿ ರಘುತ್ತಮ ತೀರ್ಥರ ಸನ್ನಿಧಾನದಾಗ ಮಾಡ್ಲಿಕತ್ತೀವಿ. ಅವರ ಆಶೀರ್ವಾದ ಎಲ್ಲನೂ ತಗೊಂಡು ನಮ್ಮ ಈ ಅನ್ನಪ್ರಾಶನದ ಪುಣ್ಯವಾಚನೆ ಶುರು ಮಾಡಿದರು. ಪುಣ್ಯವಾಚನೆ ಎಲ್ಲ ಆದಮೇಲೆ ಕೊನೆಗೆ ಆರತಿ ಮಾಡಬೇಕು. ಅದಕ್ಕಿಂತ ಮುಂಚೆಗೆ ಉಡುಗೊರೆ ಕೊಡ್ತಾರೆ. ತವ್ರ ಮನೆಯಿಂದ ನನಗೆ, ನಮ್ಮ ಮನೆಯವರಿಗೆ, ಆಮೇಲೆ ಕೂಸಿಗೆ ಉಡುಗೊರೆ ತಂದಿದ್ರು. 3 ಮಂದಿಗೂ ಕುಂಕುಮ ಹಚ್ಚಿ ಉಡುಗೊರೆ ಕೊಟ್ಟು ಆರತಿ ಮಾಡಿದರು. ನಾವು ಕೂಸಿಗಂತನ ತಂದಿರುವಂತಹ ಬೆಳ್ಳಿ ತಟ್ಟಿ, ಬಟ್ಲ ಅದನ್ನೆಲ್ಲನೂ ಆಚಾರ ಕೈಯಾಗ ಕೊಟ್ಟಿದ್ವಿ. ಆಮೇಲೆ ಆಚಾರು ರಘುತ್ತಮ ತೀರ್ಥರ ವೃಂದಾವನಕ್ಕೆ ಹಸ್ತೋದಕ ಆದಮೇಲೆ ಆ ಹಸ್ತೋದಕದ ನೈವೇದ್ಯದ ಒಂದು ಸಣ್ಣ ಶೇಷವನ್ನು ಅಂದರೆ ಒಂಚೂರು ಅನ್ನ ಮತ್ತು ಪಾಯಸ, ಜೇನುತುಪ್ಪ, ಆಮೇಲೆ ಸಣ್ಣ ಬಾಳೆಹಣ್ಣು ಇದನ್ನೆಲ್ಲನೂ ತಟ್ಟೆ ಒಳಗೆ ಹಾಕಿ ನಮಗೆ ತಂದು ಕೊಟ್ಟರು. ಆಮೇಲೆ ನಾವು ಊಟಕ್ಕೆ ಕೂತಾಗ ಕೆಲವೊಂದು ಮಂತ್ರಗಳನ್ನು ಹೇಳಿ ತಂದೆ ತೊಡಿ ಮೇಲೆ ಕೂಸಿನ ಕೂಡಿಸಿ ತಂದೆ 3 ಬಟ್ಟಿನಿಂದ ಒಂಚೂರು ಪಾಯಸ ಮತ್ತೊಂಚೂರು ಅನ್ನನ ಮಗುವಿನ ಬಾಯಿಗೆ ಇಡಿಸ್ಬೇಕು. ಆಮೇಲೆ ತಾಯಿ ಕೈಯಿಂದನೂ ಒಂಚೂರು ತಿನ್ನಿಸ್ರಿ ಅಂತ ಹೇಳಿದರು. ಆಮೇಲೆ ನಾನು ತಿನ್ನಿಸಿದ್ದೆ. ರಘುತ್ತಮ ತೀರ್ಥರ ವೃಂದಾವನಕ್ಕೆ ಮಾಡಿದಂಥ ಹಸ್ತೋದಕನ ಫಸ್ಟ್ ನಮ್ಮ ಮಗಳಿಗೆ ತಿನ್ನಿಸಿದ್ವಲ್ಲ, ಅದನ್ನು ಭಾಳ ಖುಷಿಯಾದಂಥ ವಿಷಯ ನೋಡ್ರಿ ನಮ್ಗದು. ಯಾಕಂದ್ರೆ ಮಗು ಮುಂದೆ ಬೆಳಿಬೇಕು, ಆತ್ಮಬಲ ಬೇಕು, ದೇಹ ಬಲನೂ ಬೇಕು ಕೂಸಿಗೆ. ಹಾಗಾಗಿ ದೇಹಕ್ಕೆ ಪುಷ್ಟಿಗೋಸ್ಕರ ಮಾಡುವಂಥ ಈ ಸಂಸ್ಕಾರದೊಳಗೆ ದೇವರ ಆಶೀರ್ವಾದ, ಹಂಗೆ ಗುರುಗಳ ಆಶೀರ್ವಾದ ನಮ್ಮ ಮಗುವಿಗೆ ಸಿಕ್ಕಿದ್ದು ಭಾಳ ಖುಷಿ. ಇದರಿಂದ ಮಗುವಿನ ಮೇಧಾಶಕ್ತಿ ಹೆಚ್ಚಾಗ್ತದೆ, ಅದರ ಜೊತೆಗೆ ಕೂಸಿಗೆ ಆರೋಗ್ಯ, ಆಯುಷ್ಯ ಎಲ್ಲ ಹೆಚ್ಚಾಗ್ತದೆ ಅಂಥೇಳಿ ಅಂತಾರೆ. ತಿರುಕೊಯ್ಲೂರಿನ ವಿಶೇಷ ಇನ್ನೊಂದೇನೆಂದ್ರೆ ಶ್ರೀ ಸತ್ಯಪ್ರಮೋದ ತೀರ್ಥರ ಮೂಲ ವೃಂದಾವನನು ಶ್ರೀ ರಘುತ್ತಮ ತೀರ್ಥರ ವೃಂದಾವನದ ಮುಂದನ ಅದ. ಶ್ರೀ ರಘುತ್ತಮ ತೀರ್ಥರ ಆಶೀರ್ವಾದ, ಶ್ರೀ ಸತ್ಯಪ್ರಮೋದ ತೀರ್ಥರ ಆಶೀರ್ವಾದ, ಶ್ರೀ ಸತ್ಯಾತ್ಮ ತೀರ್ಥರ ಆಶೀರ್ವಾದ ಎಲ್ಲ ಮಗಳಿಗೆ ಸಿಗಲಿ ಅನ್ನೋದ್ರಿಂದನ ನಾವು ತಿರುಕೊಯ್ಲೂರನ್ನ ಮಾಡಿದ್ವಿ. ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಶೇರ್ ಮಾಡಿರಿ. ಮರೀದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಂಗೆ ಯಾರು ತಿರುಕೊಯ್ಲೂರು ನೋಡಿರಿ ಅನ್ನೋದನ್ನು ಕಮೆಂಟ್ ಮಾಡಿರಿ, ನಮಗೂ ಗೊತ್ತಾಗ್ತದೆ. ಮತ್ತು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು. ವಿಶ್ವಂ
दीक्षां धारयामि। ॐ यज्ञेन यज्ञमाशब्दते ध्याये सर्वविघ्नोपशान्तते। सर्वेष्वारम्भकार्येषु त्रयस्ति भुवनेश्वरः देवानिशब्दनिश्चिद्धिं ब्रह्मेशां प्रोगमः। महावायामि शशिर्मशशिर्महावायामि मेधाय नमः मेधामावायामि हटवै सावित्रे महावायामि विजयाय महावायामि जयाय महावायामि देवसेनाय महावायामि सुधाय महावायामि स्वाहाय संतते संधीयते प्रजया शक्तिमेत ओम यस्मिन् ब्रह्माभृतय सर्वमेतद अमुञ्चलोकमिदं सर्वम् अस्तु श्रीः काश्यगोपाभिवृद्धिरस्तु दीर्घसुमङ्गलाभिवृद्धिरस्तु प्रजापतिप्रियन्तां परमागदेवताः प्रियन्ताः ओम शुक्रे विभवमानः यत्वेमहे प्रजन्मादिशश्रमो भवद्विपदे सदकश्पदे वास्तवश्पदे शक्मया सरस्वते सक्षेमिने भगानत्या माह्यक्षेममुदयविवरणं वादसुदे सुदुदानः अमीमः वास्तवस्पदे विश्वारूपाण्या विषण्णं सखा शिशेवा ये दिनः शुभं 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 शुभम्